ಸಚಿವ ಸಂಪುಟ ವಿಸ್ತರಣೆಯ ಸರ್ಕಸ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ದೆಹಲಿಗೆ ತಲುಪಿದಂತಹ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಳಿಕ ಒಟ್ಟಿಗೆ ದೆಹಲಿಗೆ ತೆರಳಿದಂತಹ ಸಿದ್ದರಾಮಯ್ಯ ಹಾಗೆ ಹರಿಪ್ರಸಾದ್. ಸಚಿವ ಸಂಪುಟ ವಿಸ್ತರಣೆಯ ಸರ್ಕಸ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ದೆಹಲಿಗೆ ತಲುಪಿದಂತಹ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಗೆ ಹೋದ ಬಳಿಕ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯಾಗಿದೆ. ಡಿಕೆ ಶಿವಕುಮಾರ್ ಬಳಿಕ ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್ ಅವರು. ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ತಲುಪಲಿರುವಂತಹ ಸಿದ್ದು ಪಿಕೆ ಹರಿಪ್ರಸಾದ್ ಸಂಜೆ ಹೈಕಮಾಂಡ್ ಜೊತೆಗೆ ಚರ್ಚೆ ಇದೆ, ಮಾತುಕತೆ ಇದೆ. ರಾಜ್ಯ ನಾಯಕರ ಮಾತುಕತೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲರ ಜೊತೆಗೆ ರಾಜ್ಯ ನಾಯಕರ ಚರ್ಚೆ. ಎರಡನೇ ಪಟ್ಟಿಯಲ್ಲಿ 20 ಶಾಸಕರ ಪಟ್ಟಿ ಸಲ್ಲಿಸಿದಂತಹ ಸಿಎಂ ಡಿಕೆ 20 ಸಚಿವ ಸ್ಥಾನಗಳ ಪೈಕಿ 15 ಮಂದಿ ಹೊಸಬರಿಗೆ ಮಣೆಯನ್ನ ಹಾಕಿದ್ದಾರೆ. 20 ಮಂತ್ರಿಗಿರಿ ಸ್ಥಾನ. ಈ 20 ಮಂತ್ರಿಗಿರಿ ಸ್ಥಾನದಲ್ಲಿ 12ರಿಂದ 15ರ ಒಳಗಡೆ ಇಷ್ಟು ಜನಕ್ಕೂ ಕೂಡ ಹೊಸಬರಿಗೆ ಮಣೆ ಹಾಕಲಾಗಿದೆ. ಡಿಕೆ ಶಿವಕುಮಾರ್ ಅವರ ಒಂದು ಲೀಸ್ಟ್ನಲ್ಲಿ ಹೊಸಬರೇ ಜಾಸ್ತಿ ಆಗಿದ್ದಾರೆ. ಇವತ್ತು ಸಾಯಂಕಾಲ ಒಂದು ಡಿಸ್ಕಷನ್ ಇರುತ್ತೆ. ಸಿದ್ದರಾಮಯ್ಯ, ಹರಿಪ್ರಸಾದ್ ಅವರ ಜೊತೆಗೆ ಸಾಕಷ್ಟು ಜನರು ಕೂಡ ಕೂತ್ಕೊಂಡು ಮಾತುಕತೆಯನ್ನು ನಡೆಸ್ತಾರೆ. ರಣದೀಪ್ ಸಿಂಗ್ ಸುರ್ಜೇವಾಲರು ಹಾಗೆ ಕೆ.ಸಿ. ವೇಣುಗೋಪಾಲ್ ಅವರು ಕೊನೆಯದಾಗಿ ಎಲ್ಲ ಡಿಸ್ಕಷನ್ ಆದ ನಂತರ ಅದು ರಾಹುಲ್ ಗಾಂಧಿಯ ಬಳಿಗೆ ತಲುಪುತ್ತದೆ. ನಂತರ ಅಲ್ಲಿ ಫೈನಲ್ ಆದ ನಂತರ ಬುಧವಾರ ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ಅಂತ ಹೇಳಲಾಗಿದೆ. ಇದರ ಹಿಂದೆ ಮತ್ತೆ ಮಾತಾಡಬೇಕು ಅಂದರೆ ಡಿಕೆ ಶಿವಕುಮಾರ್ ಅವರು 2 ಸ್ಥಾನವನ್ನು ಅದು 3 ಸ್ಥಾನವನ್ನು ಕಾಯ್ದಿರಿಸಿದ್ದಾರೆ. ಇನ್ನೂ ಕೂಡ ವೈ ಅಂತಂದರೆ ಈಗ ಯಾರು ಅಸಮಾಧಾನವನ್ನು ಹೊರಹಾಕ್ತಾರೋ, ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಯಾರು ಹಿಡಿಶಾಪವನ್ನು ಹಾಕ್ತಾರೋ, ಯಾರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪಕ್ಷದಿಂದ ಬಿಟ್ಟು ಹೋಗೋದಾಗಿರ್ಬೋದು, ಅಥವಾ ಅವರಿಗೆ ಪವರ್ ಜಾಸ್ತಿ ಇದ್ದೋ ಅವರೇನಾದರೂ ಸಣ್ಣ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೋ ಆ ಒಂದು ವ್ಯಕ್ತಿಗಳಿಗೆ ಸಮಾಧಾನಕರವಾಗಿರುವಂಥ ಒಂದು ಪೋಸ್ಟನ್ನು ಕೊಟ್ಟು ತದಾದ ನಂತರ ಬಿಡುವಂತಹ ಪ್ರಯತ್ನವನ್ನು ಮಾಡ್ತಾ ಅಂದ್ರೆ ಅದಕ್ಕೋಸ್ಕರನೇ ಒಂದು 3 ಸ್ಥಾನವನ್ನು ಕಾಯ್ದಿರಿಸಿದ್ದಾರೆ. ಆ ಒಂದು 3 ಮಂತ್ರಿ ಸ್ಥಾನಕ್ಕೆ ಯಾರೂ ಕೂಡ ಹಾಕಿಲ್ಲ. ಇನ್ನು ಏನು ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅವರ ಆಪ್ತರಿದ್ದಾರಾ ಅಥವಾ ಸಿದ್ದರಾಮಯ್ಯ ಅವರ ಆಪ್ತರಿದ್ದಾರಾ ಅನ್ನೋದನ್ನು ಈ ಏನು ಫೈನಲ್ ಲೀಸ್ಟ್ ಬರುತ್ತೋ ಅದರಲ್ಲಿ ಕಾದು ನೋಡಬೇಕು. ಇನ್ನೂ ಕೂಡ ಯಾರು ಏನು ಯಾವ ಸ್ಥಾನಕ್ಕೆ ಯಾರು ಅನ್ನೋದು ಡಿಸ್ಕಷನ್ನೇ ಆಗಿಲ್ಲ. ಆಗಲೇ ಸಚಿವ ಆಕಾಂಕ್ಷಿಗಳು ದೆಹಲಿಗೆ ಹೋಗಿ ಅಲ್ಲಿ ಬೀಡನ್ನು ಬಿಟ್ಟಿದ್ದಾರೆ. ಸಂಜೆ ಹೈಕಮಾಂಡ್ ಜೊತೆಗೆ ಚರ್ಚೆ ಆಗುತ್ತೆ. ಆ ಚರ್ಚೆಯ ನಂತರ ಎಲ್ಲವೂ ಕೂಡ ಗೊತ್ತಾಗುತ್ತೆ. ವೇಟ್ ಆ್ಯಂಡ್ ಸಿ.